ನಮ್ಮನ್ನು ಮೇಲಿನವರಾಗಿ ಆಶೀರ್ವದಿಸ್ತನೆಂಬುದಾಗಿ ವಾಗ್ದಾನ ಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ದೇವರು ಇವರಿಗಿಟ್ಟ ಮೇಲುಗಳನ್ನು ನಾವು ಈ ದಿನ ಧ್ಯಾನಿಸುವಂತೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಚನದ 2ನೇ ಭಾಗದಿಂದ 14 ವಚನಗಳವರೆಗೆ. ಧರ್ಮೋಪದೇಶ ಕಾಂಡ 28 12ನೇ ವಚನದ 2ನೇ ಭಾಗದಿಂದ 14 ವಚನಗಳವರೆಗೆ. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವನಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವರೇ ಹೊರತು ಕೆಳಗಣವರಾಗಿರುವುದಿಲ್ಲ. ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳನ್ನು ವಿವರಿಸಲಿ. ಕರ್ತನು ಇಲ್ಲಿ ವಿಶೇಷವಾಗಿ ಆಶೀರ್ವಾದದ ಭಾಗಗಳನ್ನು ಹೇಳುವಾಗ ಕೊನೆಯಲ್ಲಿ ಈ ವಾಕ್ಯ ಭಾಗದಲ್ಲಿ 4 ಸಂಗತಿಗಳನ್ನು ದೇವರು ತಿಳಿಸ್ತಾನೆ. 1, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಇದೊಂದು ವಿಶೇಷವಾದ ವಚನ. ಈ ವಾಕ್ಯವನ್ನು ಹಿಡಿದು ಇಂದಿಗೂ ಅನೇಕರು ವೈರಾಗ್ಯದಿಂದ ನಡೀತಾರೆ. ಎಲ್ಲಿಯೂ ಸಾಲ ಮಾಡುವುದಕ್ಕೆ ಮನಸ್ಸು ಮಾಡುವುದೇ ಇಲ್ಲ. ಬದಲಾಗಿ ತಮಗಿರುವಂಥ ಸಮೃದ್ಧಿಯಲ್ಲಿ ಇತರಿಗೆ ಕೊಡುವುದಕ್ಕೂ ಅಥವಾ ಅವಶ್ಯಕತೆ ಬಿದ್ದರೆ ಸಾಲವಾಗಿ ಕೊಡುವುದಕ್ಕೂ ಮನಸ್ಸು ಮಾಡುವಂಥ ಅನೇಕ ದೇವಜನರು ಇಂದಿಗೂ ಇದ್ದಾರೆ. ಇದು ಆಶೀರ್ವಾದ. ನಂತರದಲ್ಲಿ ದೇವರಲ್ಲಿ ತಿರುಗಿ ಅವನು ಉತ್ತೇಜಿಸುವಂತೆ ದೇವರವರಿಗೆ ಬೋಧಿಸಿದ ಮಾತುಗಳನ್ನು ಬಿಟ್ಟು ಎಡಬಲಕ್ಕೆ ಹೋಗದಿದ್ದರೆ ಮತ್ತು ದೇವರನ್ನ ಬಿಟ್ಟು ಇತರ ದೇವರುಗಳನ್ನ ಅವಲಂಬಿಸದೆ ಹೋದರೆ ಅವರ ವಿಷಯದಲ್ಲಿ ದೇವರು 3 ಸಂಗತಿಗಳನ್ನು ತಿಳಿಸ್ತಾನೆ. 1, ದೇವರ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿ ನಡೆಸುವಾಗ ಮೊದಲನೇದು, ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ. ದೇವರು ಇತರ ಅಧೀನಕ್ಕೆ ನಮ್ಮನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಅನೇಕ ವಿಧದಲ್ಲಿ ಅನೇಕರಿಗೆ ಭಯವಿದೆ. ಹೀಗಾದರೆ ಏನು ಮಾಡೋದು? ಒಂದು ವೇಳೆ ಇತರಿಗೆ ಸಾಲ ತೀರಿಸಬೇಕಾದವರು ಗಡುವು ಮೀರಿದ ಮೇಲೆ ನಮ್ಮ ಗತಿ ಏನಾಗ್ಬೋದು? ವಾಕ್ಯ ಹೇಳ್ತದೆ, ಕರ್ತನು ನಿಮ್ಮನ್ನು ಅವರ ಅಧೀನಕ್ಕೆ ಬಿಡುವುದಿಲ್ಲ ಅಥವಾ ದುಷ್ಟರ ಅಧೀನಕ್ಕೆ ಬಿಡುವುದಿಲ್ಲ, ನಿಮ್ಮ ಶತ್ರುಗಳ ಅಧೀನಕ್ಕೆ ದೇವರು ಕೊಡುವುದಿಲ್ಲ. ಅಥವಾ ಇನ್ನೂ ಒಂದು ವೇಳೆ ನಮ್ಮ ಗ್ರಹಿಕೆ ಸರಿಯಾಗಿರೋದಾದರೆ ರೋಗಗಳ ಅಧೀನಕ್ಕೆ ದೇವರು ಬಿಟ್ಟು ಕೊಡುವುದಿಲ್ಲ ಅಥವಾ ನಾನಾ ಬಾಧೆಗಳಿಗೆ ದೇವರು ಬಿಟ್ಟು ಕೊಡುವುದಿಲ್ಲ. ಪ್ರೇರೆ ಧೈರ್ಯ ತೆಗೆದುಕೊಳ್ರಿ. ದೇವರು ನಿಮ್ಮನ್ನು ಸುಲಭವಾಗಿ ನಿಮ್ಮನ್ನು ಇತರ ಅಧೀನಕ್ಕೆ ಕೊಡದೆ ತಾನೇ ಒಡೆಯನಾಗಿದ್ದು ಆತನ ಆಳ್ವಿಕೆಯಲ್ಲಿ ಆತನ ಒಡೆತನದ ಅಡಿಯಲ್ಲಿ ಆತ ನಮ್ಮನ್ನು ಸುಭದ್ರವಾಗಿ ಮುಂದೆ ನಡೆಸುವ ದೇವರು. ನಂತರದಲ್ಲಿ ಆತನು ಹೇಳುವಂಥ ಮತ್ತೊಂದು ಸಂಗತಿ, ಎಲ್ಲರಿಗೂ ಶಿರಸ್ಸನ್ನಾಗಿ ಮಾಡುವನು. ಶಿರಸ್ಸಾಗಿ ಜೀವಿಸುವಂಥದ್ದು ಒಂದು ವಿಶೇಷವಾದ ಸಂಗತಿ. ಒಬ್ಬ ಅರಸು ಒಂದು ರಾಜ್ಯಕ್ಕೆ ಶಿರಸ್ಸು. ಹಾಗಾದರೆ ಒಂದು ನಾಯಕತ್ವ ಕೊಡುವಂಥ ಮನುಷ್ಯನಿರುವುದಾದರೆ ಅವರಿಗೆ ಅಲ್ಲಿ ಎಷ್ಟೋ ಒಳ್ಳೆಯದು. ದೇವರ ಆಜ್ಞೆಗೆ ಸರಿಯಾಗಿ ನಡೆಯುವಂಥವರು, ದೇವರ ನೀತಿಯನ್ನೇ ನಡೆಸುವಂಥವರು, ಇಂಥವರು ಶಿರಸ್ಸಾಗಿದ್ದರೆ ಅವರ ಅವಲಂಬಿತರೆಲ್ಲರಿಗೂ ಎಷ್ಟೋ ನೆಮ್ಮದಿ, ಎಷ್ಟೋ ಸಮಾಧಾನ. ಒಂದು ವೇಳೆ ನೀನು ದೇವರ ವಾಕ್ಯಕ್ಕೆ ಅಧೀನರಾಗಿ ದೇವರಿಗೆ ಎಲ್ಲಾ ವಿಧದಲ್ಲಿ ನಡ್ಕೊಂಡು ಆತನ ನೀತಿ ನೆರವೇರಿಸೋನಾದರೆ ದೇವರು ನಿನ್ನನ್ನು ಶಿರಸ್ಸನ್ನಾಗಿ ನೇಮಿಸಿದರೆ ನಿನ್ನ ನಿಮಿತ್ತ ಅನೇಕರಿಗೆ ನೆಮ್ಮದಿ, ಅನೇಕರಿಗೆ ಸಮಾಧಾನ, ಅನೇಕರ ಕಷ್ಟಗಳಿಗೆ ಅದು ಉಪಶಮನ. ಕರ್ತನು ಹಾಗಾದರೆ ನೀತಿವಂತರು ಶಿರಸ್ಸಾಗಿರಬೇಕೆಂಬುದಾಗಿ ವಾಕ್ಯದಲ್ಲಿ ಬಯಸಿದ್ದಾನೆ. ಕರ್ತನಿಗೆ ಅಧೀನರಾದವರೇ ಶಿರಸ್ಸಾಗಿರಬೇಕೆಂಬುದಾಗಿ ದೇವರು ಇಲ್ಲಿ ಬಯಸಿದ್ದಾನೆ. ನಂತರದಲ್ಲಿ ಆತನು ಹೇಳುವಂಥ ಮತ್ತೊಂದು ಸಂಗತಿ, ನೀವು ಎಲ್ಲರಿಗೂ ಮೇಲಣವರಾಗಿರುವರೇ ಹೊರತು ಕೆಳಗಣವರಾಗಿರುವುದಿಲ್ಲ. ಇದರೊಂದಿಗೆ ದೇವರು ಇನ್ನೊಂದು ಸಂಗತಿಯನ್ನು ಕೊಡ್ತಾನೆ. ದೇವರು ನಿಮ್ಮನ್ನು ಮೇಲಾದ ಸ್ಥಿತಿಯಲ್ಲಿ ಎಲ್ಲ ಕಾರ್ಯಗಳಲ್ಲಿ ನೀವು ಉನ್ನತರಾಗಿರುವಂತೆ, ನೀವು ಕೆಳಗಣವರಾಗದ ಹಾಗೆ ದೇವರು ನಿಮ್ಮನ್ನು ಜೋಪಾನ ಮಾಡಿ ಆತ ನಡೆಸ್ತಾನೆ ಎಂಬುದಾಗಿ ಮಾತು ಕೊಟ್ಟಿದ್ದಾನೆ. ಎಂತಹ ದೊಡ್ಡ ಸೌಭಾಗ್ಯ! ಪ್ರತಿ ಭಾಗದಲ್ಲೂ ದೇವರು ನಿಮ್ಮನ್ನು ಉನ್ನತ ಸ್ಥಿತಿಯಲ್ಲಿಡುವಾಗ ನಿಮಗೂ ಅದೆಷ್ಟೋ ಸಂತೋಷ, ಇದರಿಂದ ಎಷ್ಟೋ ದೇವರ ನಾಮಕ್ಕೆ ಕೀರ್ತಿ. ಮತ್ತು ನೀತಿವಂತರಾದ ನೀವು ಉನ್ನತ ಸ್ಥಾನದಲ್ಲಿ ನಿಲ್ಲುವಾಗ ಇತರರಿಗೆ ಅದೆಷ್ಟೋ ಆಶೀರ್ವಾದ. ಇದಾಗಲೇಬೇಕು.
ಮೇಲಣನವರು ಎಂಥವರು ಎಂಬುದಾಗಿ ಕೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ಇತರರನ್ನು ಆಶೀರ್ವದಿಸುವವರು. ಹಾಗಾದರೆ ಇತರರನ್ನು ಆಶೀರ್ವದಿಸುವ ಜನವನ್ನಾಗಿ ದೇವರು ನಿಮ್ಮನ್ನಿಟ್ಟಿದ್ದಾರೆ. ಕಾರಣ ಆತನ ಆಜ್ಞೆಗಳನ್ನ, ಆತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನು ಹೇಳಿದ ಆಜ್ಞೆಗಳನ್ನೆಲ್ಲ ಅನುಸರಿಸಿ ವಿಧೇಯರಾಗುವುದರಿಂದ ದೇವರು ಇಂಥ ಆಶೀರ್ವಾದ ನಿಮ್ಮ ಮೇಲೆ ಇಟ್ಟಿರುವುದರಿಂದ ಆತನು ಕೊನೆಯದಾಗಿ ಹೇಳ್ತಾನೆ, ನೀವು ಮೇಲಿನವರು. ಅದರರ್ಥ ಮೇಲೆ ಒಂದು ಉನ್ನತ ಪದವಿಯಲ್ಲಿ ಕುಳಿತು ಹೆಮ್ಮೆ ಪಡುವುದಕ್ಕಾಗಿ ಅಲ್ಲ, ದೇವರಿಟ್ಟಂಥ ಉನ್ನತ ಸ್ಥಾನದಿಂದ ನಿಮ್ಮನ್ನು ಕ್ಷಮಿಸಿ, ದೇವರು ನಿಮಗಿಟ್ಟಂಥ ಉನ್ನತ ಸ್ಥಾನದಿಂದ ನೀವು ಇತರರನ್ನು ಆಶೀರ್ವದಿಸುವವರು. ದೇವರಿಗೆ ಸ್ತೋತ್ರ. ನಿಮ್ಮ ಮೂಲಕ ದೇವರು ಲೋಕದ ಎಲ್ಲ ಜನರಿಗೆ ಆಶೀರ್ವಾದ ಆಗಬೇಕೆಂಬುದಾಗಿ ಬಯಸಿರುವಲ್ಲಿ ದೇವರು ನಿಮ್ಮನ್ನು ಮೇಲಿನ ಸ್ಥಾನದಲ್ಲಿ ಆತನ ಇಟ್ಟಿದ್ದಾನೆ. ಪ್ರೇರೆ, ಇದೆಲ್ಲವೂ ನಿಮಗೆ ಸ್ವಂತವಾಗಲಿ. ಯೇಸು ಕ್ರಿಸ್ತ ನಂಬಿದ ನಿಮಗೆ, ಕ್ರಿಸ್ತನಲ್ಲಿರುವ ನಿಮಗೆ ವಾಗ್ದಾನಗಳು ಅಷ್ಟೇ ಸ್ವಂತವಾಗಿರುವಲ್ಲಿ ಇಂಥ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕಾಣಲಿ. ಮಹಾಕೃಪೆಯ ಪರಲೋಕ ತಂದೆ, ಕ್ರಿಸ್ತನಲ್ಲಿರುವ ಪ್ರಿಯರನ್ನು ಆಶೀರ್ವದಿಸಲಿ. ಕರ್ತನೆ, ಸಾಲ ಕೊಡುವಿರೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ತಾವು ಆಶೀರ್ವಾದ ಇವರಿಗೆ ಸ್ವಂತವಾಗಲಿ. ಸಾಲದ ಹೋರಾಟಗಳಲ್ಲಿರುವುದನ್ನು ದಯಮಾಡಿ ಬಿಡುಗಡೆ ಮಾಡಿ ಸ್ವಾಮಿ. ಇನ್ನು ಯಾವ ಸಾಲದ ಹಂಗಿಲ್ಲದೆ ಜೀವಿಸೋದಕ್ಕೆ ಕೃಪೆ ಕೊಡು. ಆ ಸಾಲದ ಕಟ್ಟುಗಳು ಮುರಿಯಲ್ಪಡಲಿ, ಹಣಕಾಸಿನ ಕೊರತೆಗಳು ಮುರಿಯಲ್ಪಡಲಿ. ಕರ್ತನೆ, ಇತರರಿಗೆ ಇವರು ಹೊಣೆಯಾಗದ ವಿಧದಲ್ಲಿ ಕರ್ತನೆ ಇವ್ರನ್ನ ಬಿಡುಗಡೆ ಮಾಡು, ಪಾರು ಮಾಡು. ಈ ದಿನವೇ ಅದ್ಭುತ ನಡೆಯಲೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿನ್ನ ಆಜ್ಞೆಗಳನ್ನು ಶಿರಸಾವಹಿಸಿ ಕರ್ತನೆ ಅದನ್ನು ಪಾಲಿಸುವ ನಿನ್ನ ಪ್ರಿಯರನ್ನು ಕನಿಕರಿಸಿ ಕರ್ತನೆ, ನಿನ್ನ ಕೃಪೆ ಮೇರೆಗೆ ಇವರು ನಿನ್ನನ್ನೇ ಅನುಸರಿಸ್ತಾ ಇವರೆಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಸ್ವಾಮಿ ಮುಂದೆ ನಡೆಯುವಂತೆಯೂ ನೀನೀಗ ಹೇಳಿದ 3 ಆ ಶ್ರೇಷ್ಠತೆಗಳು ಕರ್ತನೆ 14ನೇ ವಚನದಲ್ಲಿರುವ 3 ಶ್ರೇಷ್ಠತೆಗಳು ಇವರ ಪಾಲಿಗೆ ಬರಲಿ. ಇವರನ್ನ ಇತರರಿಗೆ ಅಧೀನ ಮಾಡುವುದರಿಂದ ಹೇಳಿದಾತ್ರೆ ಕರ್ತನೆ, ಯಾವುದಕ್ಕೆ ಅಧೀನರಾಗಿರದಂತೆ ನಿನ್ನ ಒಡೆತನದ ಅಡಿಯಲ್ಲಿ ಇವರು ಸುರಕ್ಷಿತರಾಗಿರುವಂತೆ ಆಶೀರ್ವದಿಸ್ರಿ. ಕರ್ತನೆ, ಇವ್ರನ್ನ ಶಿರಸನಾಗಿಡ್ರಿ ಸ್ವಾಮಿ. ಕರ್ತನೆ, ನೀತಿವಂತರಾಗಿ ಇವರು ನೀತಿಯ ಒಂದು ಆಳ್ವಿಕೆಯನ್ನು ಇತರರಿಗೆ ಕೊಡ್ಲಿಕ್ಕಾಗುವಂತೆ, ಇತರರು ನೆಮ್ಮದಿಯಿಂದ ಜೀವಿಸುವಂತೆ, ನೀತಿವಂತರನ್ನ ನಿನ್ನ ಪ್ರಬುದ್ಧತೆಗೆ, ಆಶೀರ್ವಾದಕ್ಕೆ ಕರ್ತನೆ ಮುಂಚೂಣಿಗೆ ನೀನು ತರಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಇವರನ್ನು ಕರ್ತನೆ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತೇವೆ. ಮತ್ತಿರುವ ಇವರನ್ನು ಮೇಲಿನವರಾಗಿ ಆಶೀರ್ವದಿಸಪ್ಪ. ಇವರು ಕರ್ತನೆ ನಿನಗೆ ವಿಧೇಯರಾಗಿ ನಿನ್ನಿಂದ ಸಂಪಾದಿಸಿಕೊಂಡು ಆಶೀರ್ವಾದದ ನಿಮಿತ್ತ ಇತರರನ್ನು ಯಥೇಚ್ಛವಾಗಿ ಆಶೀರ್ವದಿಸುವಂತೆ ಆಶೀರ್ವದಿಸ್ರಿ. ಇವರ ತಲೆಮಾರು ಇಂಥ ಆಶೀರ್ವಾದದಲ್ಲಿ ಮುಂದುವರೆಯಲಿ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಸಲ್ಲಿಸಿದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.